ಓಂ ಶಾಂತಿ. ಈ ದಿನ ನಾವು ಕ್ರೋಧದ ಬಗ್ಗೆ ತಿಳ್ಕೊಳ್ಳೋಣ. ಈ ಜಗತ್ತಿನಲ್ಲಿ ನೀವೆಲ್ಲ ಕಡೆಗೂ ನೋಡ್ತೀರಂದರೆ ಭಗವಂತ ನಿಮಗೆ ಎಲ್ಲ ಕಡೆಗೆ ಸಿಕ್ಕೋದಿಲ್ಲ. ಪರಮಾತ್ಮ ಸರ್ವವ್ಯಾಪಿಯಾಗಿಲ್ಲ. ಸರ್ವವ್ಯಾಪಿಯಾಗಿರೋದು ಯಾರು? ಕ್ರೋಧ. ನೀವು ನೋಡಿ, ಜಗತ್ತಿನ ಎಲ್ಲ ಕಡೆಗೂ ಕ್ರೋಧ ಇದೆ. ಕ್ರೋಧ ಇರಲಾರ್ದಂತಹ ಸ್ಥಳ ಯಾವುದಾದ್ರೂ ಇದೆಯಾ? ಯಾವುದೇ ಮನೆ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಕಾರ್ಖಾನೆ ಆಗಿರ್ಬೋದು, ಎಲ್ಲ ಕಡೆಗೂ ಕ್ರೋಧ ಇದೆ. ಎಲ್ಲರಲ್ಲೂ ಕ್ರೋಧ ಇದೆ. ಈ ಅತ್ತೆಗೆ ಸೊಸೆ ಮೇಲೆ ಕ್ರೋಧ, ಸಿಟ್ಟು. ಅಪ್ಪನಿಗೆ ಮಗನ ಮೇಲೆ ಸಿಟ್ಟು, ಅಣ್ಣನಿಗೆ ತಮ್ಮನ ಮೇಲೆ ಸಿಟ್ಟು. ಈ ರೀತಿ ನೋಡಿ ಎಲ್ಲ ಕಡೆಗೂ ಸಿಟ್ಟಿದೆ. ಒಂದು ಕಾರ್ಖಾನೆ ಅಂದರೆ ಅಲ್ಲಿ ಮಾಲೀಕರಿಗೆ ಕೆಲಸ ಮಾಡುವಂತಹ ಕರ್ಮಚಾರಿಗಳ ಮೇಲೆ ಸಿಟ್ಟಿರ್ತದೆ. ಈ ರೀತಿ ನೋಡಿ ಎಲ್ಲ ಕಡೆಗೂ ಸಿಟ್ಟಿದೆ. ಸಿಟ್ಟಿನಿಂದ ನೋಡಿ ಏನೆಲ್ಲ ಅನಾಹುತಗಳು ಸಹ ಆಗ್ತಿರ್ತವೆ. ಅದೇ ರೀತಿ ಕ್ರೋಧ, ಸಿಟ್ಟೇನಿದೆ ಅದರಲ್ಲಿ ವೆರೈಟಿ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿ ಕ್ರೋಧ ಮಾಡ್ತಾರೆ. ಕೆಲವರು ಕ್ರೋಧದಲ್ಲಿ ನೋಡಿ ಬೈಯೋದು, ಕೂಗಾಡೋದು, ಕಿರ್ಚಾಡೋದು ಏನೆಲ್ಲ ಮಾಡ್ತಾರೆ. ಇನ್ನು ಕೆಲವರು ಕ್ರೋಧ ಬಂದಾಗ, ಸಿಟ್ಟು ಬಂದಾಗ ಶಾಂತವಾಗಿರ್ತಾರೆ. ನೀವೆಷ್ಟೇ ಮಾತಾಡಿಸ್ರಿ, ಏನೇ ಮಾಡಿರಿ, ಅವ್ರು ಏನಂದ್ರು ಮಾತಾಡೋದಿಲ್ಲ, ಸುಮ್ಮನೆ ಇದ್ದುಬಿಡ್ತಾರೆ. ಸುಮ್ಮನೆ ಇರೋದು ಅದು ಸಹ ಒಂದು ಕ್ರೋಧದ ರೂಪ ಆಗಿದೆ. ಇನ್ನು ನೋಡಿ, ಕೆಲವರು ಏನು ಮಾಡ್ತಾರೆ ಅಂದರೆ ಕ್ರೋಧ ಬಂದಾಗ ಅಳ್ಲಿಕ್ಕೆ ಶುರು ಮಾಡ್ತಾರೆ. ಜೋರಾಗಿ ಅಳ್ತಾರೆ. ಯಾಕೆಂದರೆ ಅವರಿಂದ ಏನೂ ಮಾಡಲಿಕ್ಕಾಗೋದಿಲ್ಲ. ಸಿಟ್ಟು ಬಂದಾಗ ಕೂಗಾಡ್ಲಿಕ್ಕೂ ಆಗೋದಿಲ್ಲ, ಮತ್ತೊಂದು ಆಗೋದಿಲ್ಲ ಅಂದಾಗ ಅಳ್ಲಿಕ್ಕೆ ಶುರು ಮಾಡ್ತಾರೆ. ಇದು ಸಹ ಏನಾಗಿದೆ? ಕ್ರೋಧದ ರೂಪ ಆಗಿದೆ. ಕ್ರೋಧದಿಂದಾಗಿ ನೋಡಿ ಎಲ್ಲ ಕಡೆಗೂ ಇಷ್ಟೆಲ್ಲ ಅನಾಹುತಗಳಾಗ್ತವೆ. ನೀವೊಂದು ಕೋರ್ಟಿನಲ್ಲಿ ಹೋಗ್ರಿ, ಏನೆಲ್ಲ ಕೋರ್ಟಿನಲ್ಲಿ ಕೇಸ್ ನಡೀತಿರ್ತದೆ. ಅದೆಲ್ಲ ಜಾಸ್ತಿ ಕೇಸ್ಗಳಾಗಿರೋದೇ ಯಾಕೆ? ಕ್ರೋಧದಿಂದಾಗಿ. ನೀವು ಜೈಲಿನಲ್ಲಿ ಹೋಗಿ ಕೈದಿಗಳನ್ನು ಭೇಟಿಯಾದಾಗ ಆ ಕೈದಿಗಳು ಹೇಳ್ತಾರೆ, ನಮಗೇನು ಅವ್ರನ್ನ ಸಾಯಿಸಬೇಕು ಅಂತ ಇರಲಿಲ್ಲ, ಆದರೆ ಸಿಟ್ಟು ಬಂದು ನಾನೇನು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ, ಅವನ್ನ ಸಾಯಿಸ್ಬಿಟ್ಟೆ ಅಂತ ಹೇಳ್ತಾರೆ. ಈ ರೀತಿ ನೋಡಿ, ಸಿಟ್ಟಿನಲ್ಲಿ ಮನುಷ್ಯ ಏನೆಲ್ಲ ಮಾಡ್ತಾನೆ, ಆದರೆ ಏನು ಮಾಡ್ತಿದ್ದೀನಿ ಅಂತ ತನಗೆ ಅರಿವಿರೋದಿಲ್ಲ. ಈ ರೀತಿ ನೋಡಿ, ಸಿಟ್ಟು ಬಂದಾಗ ನಮ್ಮ ದೇಹ ಯಾವ ರೀತಿ ಇರ್ತದೆ ಅಂತ ನಾವು ತಿಳ್ಕೊಳ್ಳೋಣ. ಈ ಬಹಳ ಸಿಟ್ಟು ಬಂದಾಗ ನೋಡಿ ಕಂಡುಬಿಡ್ತಾರೆ, ಮೂಗಿನ ಹೊಳ್ಳೆ ನಿಗರಿರ್ತದೆ, ದಪ್ಪ ಆಗ್ಬಿಡ್ತದೆ. ಇನ್ನು ಬಹಳ ಸಿಟ್ಟು ಬಂತಂದರೆ ನೋಡಿ ಕೈ ಮುಷ್ಟಿ ಕಟ್ತಾರೆ. ಈ ರೀತಿ ನೋಡಿ ಹಲವಾರು ರೀತಿಯ ಪರಿಣಾಮಗಳಾಗ್ತವೆ. ಇನ್ನು ಕೆಲವರು ನೋಡಿ ಸಿಟ್ಟು ಬಂದಾಗ ಕಣ್ಣು ಕೆಂಪಗಾಗಿರ್ತದೆ. ಫಸ್ಟ್ ಸಿಟ್ಟು ಕಾಣೋದು ಮುಖದಲ್ಲಿ, ಕಣ್ಣಿನಲ್ಲಿ. ಕಣ್ಣಿಗೂ ಸಿಟ್ಟು ಸಾಕಾಗಲಿಲ್ಲ ಅಂದರೆ ಬಾಯಿಗೆ ಬರ್ತದೆ. ಇನ್ನು ಬಾಯಿಗೂ ಸಾಕಾಗಿಲ್ಲ ಅಂದರೆ ಕೈಗೆ ಬರ್ತದೆ. ಕೈಗೂ ಸಾಕಾಗಿಲ್ಲ ಅಂದರೆ ತಮಗೆ ಗೊತ್ತು ಕಾಲಿಗೆ ಬರ್ತದೆ. ಈ ರೀತಿ ನೋಡಿ ಸಿಟ್ಟು ನಮ್ಮ ದೇಹದಲ್ಲಿ ಯಾವ ರೀತಿ ಕಾಣಿಸ್ಕೊಳ್ತದೆ. ಈ ಸಿಟ್ಟೇನಿದೆ ಫಸ್ಟ್ ಅದು ನಮ್ಮನ್ನು ಸುಡ್ತದೆ, ನಂತರ ಬೇರೆಯವರನ್ನು ಸುಡ್ತದೆ. ಈಗ ಬೇರೆಯವ್ರ ಮೇಲೆ ನೀವು ಸುಡ ಕೆಂಡ ಹಾಕಬೇಕು ಅಂತ ಅಂದ್ಕೊಂಡ್ರೆ ಫಸ್ಟ್ ಕೈಯಲ್ಲಿ ನಾವು ತಗೊಳ್ತೀವಲ್ವ, ಫಸ್ಟ್ ಕೈ ಸುಡೋದು ಯಾರ್ದು? ನಮ್ಮ ಕೈ ಸುಡ್ತದಲ್ವ. ಈ ರೀತಿ ನೋಡಿ ಸಿಟ್ಟು ನಾವೇನು ಮಾಡ್ತೀವಿ, ಫಸ್ಟ್ ಅದು ನಮ್ಮನ್ನು ಸುಡ್ತದೆ, ನಂತರ ಬೇರೆಯವರನ್ನು ಸಿಟ್ಟು ಸುಡ್ತದೆ. ಈ ರೀತಿ ನೋಡಿ ಸಂಸಾರದಲ್ಲಿ ಎಲ್ಲ ಕಡೆಗೂ ಏನಿದೆ? ಸಿಟ್ಟಿದೆ. ಈ ರೀತಿ ನೋಡಿ ಒಬ್ಬರಿಗೆ ಇನ್ನೊಬ್ಬರ ಮೇಲೆ ಸಿಟ್ಟು. ಸಣ್ಣ ಮಕ್ಕಳು ಸಹ ನೋಡಿ, ಸಣ್ಣ ಮಕ್ಕಳಿಗೆ ಸಿಟ್ಟು ಬಂದಾಗ ಏನು ಮಾಡ್ತಾರೆ? ಮಕ್ಕಳಿಗೆ ಸಿಟ್ಟು ಬಂತು ಅಂದರೆ ಶಾಲೆಯಿಂದ ಬಂದ ತಕ್ಷಣ
ಶಾಲೆ ಬ್ಯಾಗ್ ಸ್ಕೂಲ್ ಬ್ಯಾಗ್ ಬಿಸಾಕ್ಬಿಡ್ತಾರೆ. ನೀವು ಹಾಲು ಕೊಡ್ರಿ, ಹಾಲಿನ ಲೋಟನೇ ಬಿಸಾಕ್ಬಿಡ್ತಾರೆ. ಇನ್ನು ಸಣ್ಣ ಮಕ್ಕಳು ಸಿಟ್ಟು ಹೇಗೆ ತೋರಿಸೋದು? ಅದಕ್ಕೆ ಮಲಗುವಂತಹ ದಿಂಬಿಗೋಗಿ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಇನ್ನೂ ಮಕ್ಕಳಿಗೆ ಜಾಸ್ತಿ ಸಿಟ್ಟು ಬಂತಂದರೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ನೀವು ಕೇಳಿರ್ಬೋದು, ಎಷ್ಟೋ ಕೇಸುಗಳಲ್ಲಿ ಸಣ್ಣ ಮಕ್ಕಳು ಮನೆ ಬಿಟ್ಟು ಹೋದ್ರು. ಏನು ಕಾರಣ ಇರೋದಿಲ್ಲ, ಮಕ್ಕಳಿಗೇನೋ ಸಿಟ್ಟು ಬಂದ್ಬಿಟ್ಟಿರ್ತದೆ. ಸಿಟ್ಟಿಂದಾಗಿ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಇನ್ನು ನೋಡಿ, ಅತ್ತೆ ಸೊಸೆ ಅವರಿಬ್ಬರು ಸಿಟ್ಟಾದಾಗ, ಅತ್ತೆ ಸೊಸೆ ಸಿಟ್ಟಾದ್ರು ಅಂದರೆ ಅಲ್ಲಿ ಆ ವ್ಯಕ್ತಿಗೆ ಬಹಳ ಕಷ್ಟ. ಯಾರು ಒಬ್ಬರಿಗೆ ಪತಿ ಆಗಿರ್ತಾರೆ, ಒಬ್ಬರಿಗೆ ಮಗ ಆಗಿರ್ತಾರೆ, ಅವರು ಬಹಳ ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಯಾವ ರೀತಿ ನೋಡಿ, ಎಲೆಕ್ಟ್ರಿಸಿಟಿ ಕರೆಂಟ್ ಕೆಲಸ ಮಾಡುವಂತಹ ಕಾರ್ಮಿಕರು ಒಂದು ವೇಳೆ ಸಿಟ್ಟಾದರು ಅಂದರೆ ಯಾರಿಗೂ ಕರೆಂಟ್ ಇರೋದಿಲ್ಲ, ಎಷ್ಟು ಕಷ್ಟ ಆಗ್ತದೆ. ಈ ರೈಲ್ವೆ ಕರ್ಮಚಾರಿಗಳು ಅವ್ರು ಸಿಟ್ಟಾದರು ಅಂದರೆ ದೂರ ಪ್ರಯಾಣ ಮಾಡುವಂಥವರಿಗೆ ನೋಡಿ ಕಷ್ಟ ಆಗ್ತದೆ. ಯಾಕಂದರೆ ಟ್ರೈನ್ ಹೋಗೋದೇ ಇಲ್ಲ ಅಂದರೆ ಎಲ್ಲ ಯಾತ್ರಿಕರಿಗೂ ಎಷ್ಟೊಂದು ಕಷ್ಟ ಆಗ್ತದೆ. ಇನ್ನು ನೋಡಿ, ಜಾಸ್ತಿ ಕಷ್ಟ ಆಗೋದು ಯಾವಾಗ ಅಂದರೆ ಡಾಕ್ಟ್ರಿಗೆ ಸಿಟ್ಟು ಬಂದಾಗ. ಡಾಕ್ಟ್ರಿಗೆ ಸಿಟ್ಟು ಬಂದು ಸ್ಟ್ರೈಕ್ ಮಾಡಿಬಿಟ್ರೆ ಎಷ್ಟೋ ಜನ ಸಾಯಬೇಕಾಗ್ತದೆ. ಯಾಕೆಂದರೆ ನೋಡಿ, ಎಷ್ಟೋ ಪೇಷಂಟ್ಗಳಿರ್ತಾರೆ, ಅವರಿಗೆ ತಕ್ಷಣ ಟ್ರೀಟ್ಮೆಂಟ್ ಬೇಕಾಗಿರ್ತದೆ. ಕೆಲವರು ಹಾರ್ಟ್ ಪೇಷಂಟ್ ಇರ್ತಾರೆ, ಕೆಲವರು ICUದಲ್ಲಿರ್ತಾರೆ. ಅಂಥವ್ರಿಗೆಲ್ಲ ನೋಡಿ ಎಷ್ಟೊಂದು ಕಷ್ಟ ಆಗ್ತದೆ. ಈ ರೀತಿ ನೋಡಿ, ಸಿಟ್ಟಿನಿಂದ ನಾವೆಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ. ಈ ಸಿಟ್ಟಿನ ಪ್ರಭಾವ ಅದು ಕೇವಲ ನಮ್ಮ ಮೇಲೆ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೆಯೂ ಸಹ ಸಿಟ್ಟಿನ ಪ್ರಭಾವ ಆಗ್ತದೆ. ಈ ಉದಾಹರಣೆಗೆ ತಾವು ಕೇಳಿದ್ದೀರಿ, ಗಿಡ ಮರಗಳ ಮುಂದೆ ನೀವು ಒಳ್ಳೆ ರೀತಿ ಹಾಡಾಡ್ರಿ, ಆ ಗಿಡ ಮರಗಳನ್ನು ಒಳ್ಳೆ ರೀತಿ ಪ್ರೀತಿ ಮಾಡ್ರಿ, ಆ ಗಿಡಗಳು ಬಹಳ ಚೆನ್ನಾಗಿ ಬೆಳಿತವೆ ಅಂತ ಕೇಳಿದ್ದೀರಿ. ಅದೇ ಎಷ್ಟೇ ದೊಡ್ಡ ಗಿಡ ಮರ ಇರ್ಬೋದು, ಅದನ್ನು ನೀವು ಕಟ್ ಮಾಡಬೇಕು, ಅದನ್ನು ಬೆಳೆಸಬೇಕು ಅಂದರೆ ನೀವೇನು ಮಾಡಬೇಕಾಗಿಲ್ಲ. ದಿನಾಲೂ ಆ ಮರದ ಹತ್ರ ಹೋಗಿ ಅದಕ್ಕೆ ಬಾಯಿ ಬಂದಂಗೆ ಬೈದು ಬಿಡ್ರಿ, ನೀನು ಸರಿ ಇಲ್ಲ, ನೀನು ಬಿದ್ದೋಗು, ನೀನಿದ್ರೆ ಏನು ಉಪಯೋಗ ಇಲ್ಲ ಅಂತ ನಾವು ಮರಕ್ಕೆ ಬಹಳಷ್ಟು ಬೈದರೆ ಸಾಕು, ಕೆಲವೇ ದಿನಗಳಲ್ಲಿ ಆ ಮರ ತನ್ನಷ್ಟಕ್ಕೆ ತಾನು ಉರುಳಿ ಹೋಗ್ತದೆ. ಇದನ್ನು ವಿಜ್ಞಾನಿಗಳು ಸಿದ್ಧ ಮಾಡಿ ತೋರಿಸಿದ್ದಾರೆ. ಈ ರೀತಿ ನೋಡಿ, ನಮ್ಮ ಒಂದು ಪ್ರಭಾವ ಒಂದು ಮರದ ಮೇಲೆ ಆಗ್ತದಂದಾಗ ನಮ್ಮ ಸುತ್ತಮುತ್ತಲಿನ ವಾತಾವರಣ, ನಮ್ಮ ಸುತ್ತಮುತ್ತಲಿನ ಜೊತೆಗಿರುವಂತಹ ಮನುಷ್ಯರ ಮೇಲೆ ನೋಡಿ ಎಷ್ಟೊಂದು ಪ್ರಭಾವ ಆಗ್ತದೆ. ಈ ರೀತಿ ನೋಡಿ, ಸಿಟ್ಟೇನಿದೆ, ಒಬ್ಬೊಬ್ಬರು ಒಂದೊಂದು ರೀತಿ ತೋರಿಸ್ತಾರೆ. ವೆರೈಟಿ ಸಿಟ್ಟುಗಳಿದ್ದಾವೆ. ಎಷ್ಟು ವೆರೈಟಿ ಇದ್ದಾವಂದರೆ, ಅರಳಿ ಮರ, ಬೇವಿನ ಮರ, ಅದರಲ್ಲಿ ಎಷ್ಟು ಎಲೆ ಇದೆ ಎಣಿಸ್ಕೊಂಬರ್ರಿ ಅಂದರೆ ಎಣಿಸ್ಕೊಂಬರ್ಲಿಕ್ಕಾಗ್ತದ? ಆಗೋದಿಲ್ಲ. ಅಷ್ಟು ವೆರೈಟಿ ಸಿಟ್ಟಿದೆ. ಒಬ್ಬೊಬ್ಬರು ಒಂದೊಂದು ರೀತಿ ತೋರಿಸ್ತಾರೆ ಸಿಟ್ಟನ್ನು. ಉದಾಹರಣೆಗೆ ನೋಡಿ, ಒಂದು ಏರ್ಪೋರ್ಟಲ್ಲಿ ಒಬ್ಬರು ಬಹಳ ರಾಯಲ್ ಆಗಿರೋ ವ್ಯಕ್ತಿ ಬರ್ತಾನೆ, ಬಹಳ ರೇಟಿನ ಸುಟ್ಕೇಸ್ ಇರ್ತದೆ. ಆ ಏರ್ಪೋರ್ಟಲ್ಲಿ ಕೆಲಸ ಮಾಡುವಂಥವ್ರು ಆ ಸುಟ್ಕೇಸ್ ತಗೊಳ್ಬೇಕಾದ್ರೆ ಸ್ವಲ್ಪ ಕೆಳಗೆ ಬಿದ್ದುಬಿಡ್ತದೆ. ಆಗ ಅವನಿಗೆ ಬಹಳ ಸಿಟ್ಟು ಬರ್ತದೆ. ನಂದು ಇಷ್ಟು ಕಾಸ್ಟ್ಲಿ ಸುಟ್ಕೇಸ್, ನೀನು ಇದನ್ನು ಬಿಳಿಸಿಬಿಟ್ಟಿಯಲ್ಲ ಅಂತ ಬೈಲಿಕ್ಕೆ ಶುರು ಮಾಡ್ತಾನೆ. ಆ ಕೆಲಸಗಾರ ಹೇಳ್ತಾನೆ, ಏನೋ ತಪ್ಪಾಯಿತು, ಕೈ ಜಾರಿತು ಅಂತ ಕೇಳ್ತಾನೆ. ಆದರೆ ಆ ವ್ಯಕ್ತಿ ಅಷ್ಟಕ್ಕೆ ಸುಮ್ಮನೆ ಆಗೋದಿಲ್ಲ. ನಿನಗೇನು ಗೊತ್ತು ಇದ್ರ ಬೆಲೆ? ನನ್ನ ಸುಟ್ಕೇಸನ್ನು ನೀನು ಬಿಡಿಸಿಬಿಟ್ಟಿಯಲ್ಲ, ನೀನು ಇಡೀ ವರ್ಷ ದುಡಿದ್ರು ಈ ಸುಟ್ಕೇಸಿಗೆ ಸಮಾನ ಇಲ್ಲ, ಅಷ್ಟು ಕಾಸ್ಟ್ಲಿ ಇದೆ ಸುಟ್ಕೇಸು, ನೀನು ಹೆಂಗೆ ಬೆಳೆಸಿದೆ ಅಂತೇಳಿ ಭಾಳಷ್ಟು ಬೈಲಿಕ್ಕೆ ಶುರು ಮಾಡ್ತಾನೆ. ಸುತ್ತಮುತ್ತ ಜನ ಎಲ್ಲ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಆ ವ್ಯಕ್ತಿ ಎಷ್ಟೇ ಬೈತಾ ಇದ್ರು ಆ ಏರ್ಪೋರ್ಟಲ್ಲಿ ಕೆಲಸ ಮಾಡುವಂಥವನು ಶಾಂತಿಯಿಂದಿರ್ತಾನೆ.
ಅವನೇನು ಮಾತಾಡೋದಿಲ್ಲ, ತಪ್ಪಾಯಿತು ಅಂತ ಕೇಳ್ತಾನಷ್ಟೇ. ಆಮೇಲೆ ಆ ವ್ಯಕ್ತಿ ಹೋಗ್ತಾನೆ. ಆಮೇಲೆ ಅಲ್ಲಿ ಯಾರು ನೋಡ್ತಾ ಇದ್ರು ಅದರಲ್ಲಿ ಒಬ್ಬರು ಬಂದು ಕೇಳ್ತಾರಂತೆ. ಆ ವ್ಯಕ್ತಿ ಅಷ್ಟೆಲ್ಲ ಸಿಟ್ಟು ಮಾಡಿದ, ಅಷ್ಟೆಲ್ಲ ಬೈದ, ಅಷ್ಟು ಬೈಸ್ಕೊಂಡ್ರು ನೀನು ಸುಮ್ಮನಿದ್ದೀಯಲ್ಲ, ಅಷ್ಟು ಬೈಯ ಅಧಿಕಾರ ಅವನಿಗಿಲ್ಲ, ನೀನು ಯಾಕೆ ಸುಮ್ಮನಿದ್ದೀಯ, ನಿನಗೇನು ಸಿಟ್ಟೇ ಬರಲಿಲ್ವಾ ಅಂತ ಕೇಳ್ತಾನಂತೆ. ಆಗ ಅವನು ಹೇಳ್ತಾನಂತೆ, ಯಾರು ಹೇಳಿದ್ರು ನನಗೆ ಸಿಟ್ಟು ಬಂದಿಲ್ಲ ಅಂತೇಳಿ, ನನಗೂ ಸಿಟ್ಟು ಬಂತು ಅಂತ ಹೇಳ್ತಾನಂತೆ. ಮತ್ತು ನಿನಗೆ ಸಿಟ್ಟು ಬಂತಂದರೆ ನೀನೇನು ತೋರಿಸ್ಲೇ ಇಲ್ವಲ್ಲ, ಸುಮ್ಮನೆ ಶಾಂತಿಯಿಂದ ಇದ್ದೀಯಲ್ಲ ಯಾಕೆ ಅಂತ ಕೇಳ್ತಾನಂತೆ. ಏನೂ ಮಾತಾಡಲಿಲ್ಲ, ಏನೂ ಉತ್ತರ ಕೊಡಲಿಲ್ಲ, ಅವನೇನಂದ್ರೂ ಸುಮ್ಮನಿದ್ದೀಯಲ್ಲ ಅಂತ ಕೇಳ್ತಾನಂತೆ. ಆಗ ಅವನು ಹೇಳ್ತಾನಂತೆ, ನನಗೂ ಸಿಟ್ಟು ಬಂತು, ನಾನು ತೋರಿಸಿದ್ದೀನಿ. ಹೇಗೆ ಅಂದರೆ ಆ ವ್ಯಕ್ತಿ ಏನಿದ್ದಾನೆ ಈಗ ಅಮೇರಿಕಾ ಫ್ಲೈಟಲ್ಲಿ ಹೋಗ್ತಾ ಇದ್ದಾನೆ. ಅವನ ಸುಟ್ಕೇಸಿನ ನಾನೇನು ಮಾಡಿದ್ದೀನಿ, ಲಂಡನ್ಗೆ ಹೋಗೋ ಫ್ಲೈಟಲ್ಲಿ ಸುಟ್ಕೇಸ್ ಇಟ್ಬಿಟ್ಟಿದ್ದೀನಿ. ಯಾವಾಗ ಅವನು ಅಮೇರಿಕಾಗೆ ಹೋಗ್ತಾನೆ ಆವಾಗ ಅವನ ಸುಟ್ಕೇಸ್ ಅವನಿಗಿರೋದಿಲ್ಲ. ಆಗ ಅವನಿಗೆ ಗೊತ್ತಾಗ್ತದೆ ನಾನು ಎಷ್ಟು ಸಿಟ್ಟು ಮಾಡಿ ತಪ್ಪು ಮಾಡಿದೆ ಅಂಥೇಳಿ. ಈ ರೀತಿ ನೋಡಿ ಆ ವ್ಯಕ್ತಿ ಸಿಟ್ಟು ಬಂತು, ಆದರೆ ಅದನ್ನು ತೋರಿಸ್ಕೊಳ್ಳಿಲ್ಲ, ಎಲ್ಲರೆದುರಿಗೆ ಶಾಂತವಾಗಿದ್ದ. ಆದರೆ ಸಿಟ್ಟಿನಲ್ಲಿ ಏನು ಕೆಲಸ ಮಾಡಬೇಕಿತ್ತು ಮಾಡಿಬಿಟ್ಟ. ಅಮೇರಿಕಕ್ಕೆ ಹಾಕೋ ಸುಟ್ಕೇಸನ್ನು ಲಂಡನ್ ಫ್ಲೈಟಲ್ಲಿ ಹಾಕಿದ. ಈ ರೀತಿ ನೋಡಿ ಸಿಟ್ಟನ್ನು ತೋರಿಸೋದು ಸಹ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಅದನ್ನು ತೋರಿಸ್ತಾ ಹೋಗ್ತಾರೆ. ಈ ರೀತಿ ನೋಡಿ ಹಲವಾರು ರೀತಿಯಿಂದ ಸಿಟ್ಟು ಮಾಡುತ್ತಾರೆ. ಅದರ ಪರಿಣಾಮದಿಂದ ಬಹಳ ಕಷ್ಟನೂ ಅನುಭವಿಸ್ಬೇಕಾಗ್ತದೆ. ಹಾಗಾದರೆ ನಮಗೆ ಕ್ರೋಧ ಸಿಟ್ಟು ಬರಲಿಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಈ ಸಿಟ್ಟು ಬರಲಿಕ್ಕೆ ಹಲವಾರು ಕಾರಣಗಳಿದ್ದಾವೆ, ಒಂದೆರಡು ಕಾರಣ ಏನಿಲ್ಲ. ಈ ಮುಖ್ಯವಾಗಿ ನಾವು ನೋಡೋದಾದರೆ ಯಾವಾಗ ನಮಗೆ ಸಂತುಷ್ಟತೆ ಇರೋದಿಲ್ಲ, ಸಂತುಷ್ಟತೆ ಇಲ್ಲ ಅಂದಾಗ ಆಗ ನಮಗೇನಾಗ್ತದೆ ಅಂದರೆ ಸಿಟ್ಟು ಬರ್ತದೆ. ಇನ್ನೊಬ್ಬರಿಂದ ನಾವು ತೃಪ್ತಿ ಆಗಲಿಲ್ಲ, ಸಂತುಷ್ಟ ಆಗಲಿಲ್ಲ ಅಂದಾಗ ಸಿಟ್ಟು ಬರ್ತದೆ. ಮತ್ತು ನೋಡಿ ತಪ್ಪು ತಿಳುವಳಿಕೆ, ಕೆಲವೊಮ್ಮೆ ಬೇರೆಯವ್ರ ಬಗ್ಗೆ ನಾವು ತಪ್ಪು ತಿಳ್ಕೊಂಡ್ಬಿಟ್ಟಿರ್ತೇವೆ. ಈಗ ಯಾರೋ ಒಬ್ಬರು ಬಂದರು, ಏನೋ ಒಂದು ಹೇಳಿದರು ಬೇರೆಯವ್ರ ಬಗ್ಗೆ, ಅವ್ರು ನಿನ್ನ ಬಗ್ಗೆ ಹಿಂಗೆಲ್ಲ ಮಾತಾಡಿದರು, ನೀನು ಸರಿ ಇಲ್ಲ ಅಂತ ಹೇಳಿದರು ಅಂತ ಏನೆಲ್ಲ ಹೇಳಿ ಹೋಗ್ತಾರೆ. ಇವರು ಯೋಚನೆನೂ ಮಾಡೋದಿಲ್ಲ, ಅವ್ರನ್ನ ಕೇಳೋದೇ ಇಲ್ಲ. ಅವ್ರೇನು ತಪ್ಪು ತಿಳುವಳಿಕೆ ಇವರಲ್ಲಿ ತುಂಬಿದ್ರು ಅದೇ ಇವ್ರ ತಲೆಯಲ್ಲಿ ತುಂಬ್ಕೊಂಡ್ಬಿಡ್ತು. ಇವ್ರೇನು ಮಾಡ್ತಾರೆ ಅಂದರೆ ಆಗ ಅವ್ರ ಮೇಲೆ ಬಹಳ ಸಿಟ್ಟು ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಈ ರೀತಿ ಕೆಲವೊಮ್ಮೆ ತಪ್ಪು ತಿಳುವಳಿಕೆಯಿಂದನೂ ಏನಾಗ್ತದೆ, ನಮಗೆ ಸಿಟ್ಟು ಬರ್ತದೆ. ಇನ್ನು ನೋಡಿ ಸ್ವಾರ್ಥದಿಂದಾಗಿ ಸಿಟ್ಟು ಬರ್ತದೆ. ನಮ್ಮಲ್ಲಿ ಏನು ಸ್ವಾರ್ಥ ಇರ್ತದೆ, ಆ ಸ್ವಾರ್ಥ ಯಾವಾಗ ಪೂರ್ಣ ಆಗೋದಿಲ್ಲ. ನಾವು ಯಾವ ರೀತಿ ಕೆಲಸ ಅಂದ್ಕೊಂಡಿರ್ತೀವಿ ಆ ರೀತಿ ನಮಗೆ ಕೆಲಸ ಆಗಲಿಲ್ಲ ಅಂದಾಗ ಏನಾಗ್ತದೆ, ಆಗ ಬಹಳ ಸಿಟ್ಟು ಬರ್ತದೆ. ನಮ್ಮ ಸ್ವಾರ್ಥ ಈಡೇರದೇ ಇದ್ದರೆ ನಮಗೆ ಸಿಟ್ಟು ಬರ್ತದೆ. ಈರ್ಷ್ಯ, ದ್ವೇಷ, ಅಸೂಯೆ ಹಲವಾರು ಕಾರಣಗಳಿಂದ ಏನಾಗ್ತದೆ, ಸಿಟ್ಟು ಬರ್ತಾ ಹೋಗ್ತದೆ. ಈ ರೀತಿ ನೋಡಿ ಸಿಟ್ಟು ಬರಲಿಕ್ಕೆ ಹಲವಾರು ಕಾರಣಗಳಿದ್ದಾವೆ. ಆದರೆ ಆ ಸಿಟ್ಟನ್ನು ನಾವೇನು ಮಾಡಬೇಕು, ಅದನ್ನು ಪರಿಹಾರ ಮಾಡ್ಕೊಳ್ಬೇಕು. ಈ ಸಿಟ್ಟು ಮಾಡಲಾರ್ದ ಹಾಗೆ ಶಾಂತವಾಗಿರಬೇಕು. ನಾವು ಕೆಲವೊಮ್ಮೆ ಹೇಳ್ತಾರಲ್ವ, ಸಿಟ್ಟು ಮಾಡಲಿಲ್ಲ ಅಂದರೆ ಯಾರು ಮಾತೇ ಕೇಳೋದಿಲ್ಲ, ಕೆಲವೊಂದು ಕಡೆ ಆದರೂ ನಾವು ಸಿಟ್ಟು ಮಾಡಲೇಬೇಕು ಅಂತ ಹೇಳ್ತಾರೆ. ಈಗ ಮಕ್ಕಳಿಗೆ ಸಿಟ್ಟು ಮಾಡಲಿಲ್ಲ ಅಂದರೆ ಮಕ್ಕಳು ಹೇಳಿದ್ದನ್ನು ಕೇಳೋದಿಲ್ಲ, ಹಾಗಾಗಿ ನಾವು ಸಿಟ್ಟು ಮಾಡಲೇಬೇಕು ಅಂತ ಹೇಳ್ತಾರೆ. ಈ ಸಣ್ಣ ಮಕ್ಕಳಿಗೆ ನೀವು ಸಿಟ್ಟು ಮಾಡಿರಿ, ಬೈರಿ, ಹೊಡೀರಿ, ಅವ್ರು ಸುಧಾರಣೆ ಆಗ್ತಾರೆ. ನಾಳೆ ದಿನ ಮತ್ತದೇ ತಪ್ಪು ಮಾಡ್ತಾರೆ. ಆ ಮಕ್ಕಳಿಗೆ ಅನಿಸ್ಬಿಡ್ತದೆ, ಏನು ಮಾಡ್ತಾರೆ ನಮ್ಮಮ್ಮ, ಜಾಸ್ತಿ ಅಂದ್ರೆ ಒಂದು 4 ಬೈತಾರೆ, ಇಲ್ಲ ಎರಡೇಟು ಹೊಡಿತಾರೆ, ಅಷ್ಟೇ ಅಲ್ಲ ಅಂತ ಮಕ್ಕಳು ಮತ್ತದೇ ತಪ್ಪು ಮಾಡ್ತಾ ಹೋಗ್ತಾರೆ. ಈ ರೀತಿ ನೋಡಿ ಸಿಟ್ಟು ಮಾಡೋದ್ರಿಂದ ನಾವು ಯಾರನ್ನು ತಿದ್ದಲಿಕ್ಕೂ ಆಗೋದಿಲ್ಲ, ಯಾರನ್ನು ಪರಿವರ್ತನೆ ಮಾಡಲಿಕ್ಕೂ ಆಗೋದಿಲ್ಲ.
ಆದ್ದರಿಂದ ನೋಡಿ, ಎಷ್ಟು ಸಾಧ್ಯ ಅಷ್ಟು ನಾವು ಸಿಟ್ಟು ಮಾಡಲಾರ್ದೆ ಶಾಂತಿಯಿಂದ ಕೆಲಸವನ್ನು ಮಾಡಬೇಕು. ಶಾಂತಿಯಿಂದ, ಪ್ರೀತಿಯಿಂದ ಯಾವಾಗ ನಾವು ಕೆಲಸ ಮಾಡ್ತೀವಿ ಆಗ ಕೆಲಸಗಳು ಸರಿ ಹೋಗ್ತವೆ. ಈ ರೀತಿ ನೋಡಿ, ನಾವು ಕ್ರೋಧದಿಂದ ಮುಕ್ತರಾಗಬೇಕು, ಶಾಂತಿಯಿಂದ ಇರಬೇಕು. ಆಗ ಎಲ್ಲನೂ ಸಹ ಸರಿ ಹೋಗ್ತದೆ. ಬನ್ನಿ ನಾವೆಲ್ಲರೂ ಕ್ರೋಧ ಮುಕ್ತರಾಗೋಣ. ಓಂ ಶಾಂತಿ.